ಹಾಯ್ ಫ್ರೆಂಡ್, ನಾನು ಜಿಶಾನ್. ನಾನಿವತ್ತು ಬಂದಿದ್ದೀನಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. 7 ಕಿಲೋಮೀಟರ್ ಹೋಗ್ಬೇಕಂತ ನಡ್ಕೊಂಡು 7 ಕಿಲೋಮೀಟರ್ ತಿರ್ಗಾ ರಿಟರ್ನ್ ಬರಬೇಕು. ಬನ್ನಿ ನೋಡುವ ಜೊತೆ ಏನೇನ್ ಕಾಣಿಸುತ್ತೆ ಕುಮಾರ ಪರ್ವತ. ನೋಡಿ ಸೀನ್ ಹೆಂಗೈತೆ ಅಂತ ಅಣ್ಣ. ನೋಡಿ ಫಸ್ಟ್ ಇದ್ದ ತಕ್ಷಣ 500 ಮೀಟರ್ ಇಲ್ಲ ಒಂದು ಬ್ರಿಡ್ಜ್ ಸಿಕ್ಕೈತೆ. ಬ್ರಿಡ್ಜ್ ಅಣ್ಣ, ನೀನ್ 7 ಬಿಂಡ್ರಿ ಆದ್ರೆ ನಾನು 14 ಬಿಂಡ್ರಿ. ಡೀನ್ 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 ಅಂತ ಐತೆ ಎಲ್ಲ ಬ್ರಿಡ್ಜ್. ಬ್ರಿಡ್ಜ್ ಎಲ್ಲ ಕಂಪ್ಲೀಟ್ ಆಯ್ತು ಅಣ್ಣ. ಬರ್ತಾ ಇರೋದಕ್ಕೆ ನೋಡಿದ್ರೆ ನಿಧಾನ ಕಂಡ್ರೆ ಬ್ರಿಡ್ಜ್ ಬೇಕು ತಿರ್ಗಾ ಹೋಗಕ್ಕೆ. ಫುಲ್ ಕೋಲ್ಡು, ಮಳೆ ಬಿದ್ದಿರಂತೆ. ಫಾರೆಸ್ಟ್ ಅವ್ರು ಹೇಳ್ತಾವ್ರ ಫ್ರೆಂಡ್ಸ್. ಇದು ಫಾರೆಸ್ಟ್ ನೋಡಿದ್ರೆ ನನ್ಗೆ ಅಂತೂ ಬರೀ ಪುಷ್ಪ ಮತ್ತೆ ಕಾಂತಾರ ಫಿಲ್ಮ್ ನೆಪ್ಕ ಬಂತು. ನಮ್ ಫ್ರೆಂಡ್ಗೆ ಯಾವ್ದು ಅನ್ಸ್ತು ಗಂಧದ ಗುಡಿ ಮತ್ತೆ ನಾಗರ ಹೊಳೆ, ಗಂಧದ ಗುಡಿ, ಇನ್ನೊಂದು ಅಭಿಮನ್ಯು. ಅಷ್ಟೇನಾ ನಮ್ ಕನ್ನಡ ಫಿಲ್ಮ್ಸ್? ಫಾರೆಸ್ಟ್ ಏರಿಯಾ, ನಾಡಿನ ರಾಜವು, ಇನ್ನೊಂದು 6-5 ಆಮೇಲೆ ಡೇಂಜರ್ ಝೋನ್, ನೀಲಾಂಬರಿ, ಕನಕಾಂಬರಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ? ಗಜಾ ಕೇಸರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಭಾರತ, ಒಂದೇ ಭಾರತ ಟ್ರೇನ್ ಅದು. ಫ್ರೆಂಡ್ಸ್, ನೀವು ಯಾವ ಫಿಲ್ಮ್ ನೋಡಿದ್ರ, ಯಾವ ಫಿಲ್ಮ್ ನೋಡ್ಬೇಕು ಕಮೆಂಟ್ ಮಾಡಿ. ಮತ್ತೆ ಈ ಫಾರೆಸ್ಟ್ ನೋಡಿದ್ರೆ ನಿಮ್ಗೆ ಯಾವ ಫಿಲ್ಮ್ ಬರುತ್ತಾ ಫಿಲ್ಮ್ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ನೋಡಿದ್ರೆ ಪುಷ್ಪ ಫಿಲ್ಮ್. ಇಲ್ಲಿ ನೋಡಿ ಮರ ಹೆಂಗೈತ, ಚಂದನ. ಪುಷ್ಪ ಅವರು ನೀರಿಂದ ಸ್ಮಗ್ಲಿಂಗ್ ಮಾಡ್ತಾರೆ ನೋಡಿ, ಇದೇ ನೀರು ಅಂತ ಹೇಳಲ್ಲ ನಾನು, ಆ ತರ ಕಾಣಿಸ್ತಾ ಇದೆ ಅಷ್ಟೇ. ಜಸ್ಟ್ ಜಾಲಿ ಬ್ರೋ, ಜಾಲಿ ಎಲ್ಲ ಜಾಲಿ. ನೋಡಿ ಪುಷ್ಪ ಶೂಟಿಂಗ್ ಇದೇ ಮರ ಯೂಸ್ ಮಾಡಿರ್ತಾರ. ಆಯ್ತಾ ಸೀನು ಜಿನ್ನೇನ್ ಆಗೈತೆ. ಬಂದ್ರೆ ಒಂದ್ಸತಿ ಕುಮಾರ ಪರ್ವತಕ್ಕೆ ಬರಬೇಕು ಅಲ್ಲ ರೀ? ಇಲ್ಲೇಡಿ ಎಷ್ಟು ಕಿಲೋಮೀಟರ್ ಆಗದ? 200 ಸೇಮ್ ಐತೆ ಸೀನ್ ಫ್ರೆಂಡ್ಸ್. ಕುಮಾರ ಪರ್ವತಕ್ಕೆ ನೀವು ಒಂದ್ಸತಿ ಬನ್ನಿ. ನಮ್ಮ ಚನ್ನಪಟ್ಟಣದಿಂದ 200 ಚಿಲ್ಲರೆ ಆಗುತ್ತೆ ಅಷ್ಟೇ ಕಿಲೋಮೀಟ್ರು ಅಷ್ಟೇ. ಫ್ರೆಂಡ್ಸ್, ನೋಡಿದ್ ರೀಸೆಂಟ್ ಆಗಿ ಫಿಲ್ಮ್ ಯಾವ್ದಂದ್ರೆ ಕಾಂತಾರಾಗ ಹೋಯ್ತಾ ಇದೀವಿ. ಈ ತರ ಕಾಣಿಸ್ತಾ ಐತೆ. ಅಲ್ಲಿ ಹೋಗಿ ನೋಡುವ. ಕಾಂತಾರ ಜನ ಸೇವೆ ಮಾಡ್ತಾರೆ, ಇಲ್ಲ ಹೊಡಿತಾರೆ ಅಲ್ವಾ? ನೋಡಿ ಬರೀ ಇಂಥದೆಯ ಪುಷ್ಪ ಎಲ್ಲ ಫಾರೆಸ್ಟ್ ಯಾವ ಫಿಲ್ಮ್ ಮಾಡೋದು ಎಲ್ಲ ಇದೇ ತರ ಐತೆ. ಇವ್ರು ನೋಡಿ ಕಾಂತಾರ ಹೀರೋ. ಹಲೋ, ಇವ್ರು ಕಾಂತಾರನಲ್ಲಿ ಶೂಟಿಂಗ್ ಮಾಡಿದ್ದು ಅಂತ ಹೇಳ್ತಾ ಇಲ್ಲ ನಾನು. ಬರೀ ಇಂಥದೆಯ. ಫ್ರೆಂಡ್ಸ್, ನೀವು ಕುಮಾರ ಪರ್ವತ ಟ್ರಿಪ್ ಪ್ಲಾನ್ ಮಾಡಿದ್ರೆ ಜೊತೆ ಒಂದು ಮೆಕ್ಯಾನಿಕ್ ಹಾಕೋ ಬನ್ನಿ. ಯಾಕಂದ್ರೆ ನಮ್ಮ ಬುಲೆಟ್ ನೀರ್ ಒಳಗಡೆ ಬಿದ್ದಿದ್ಕೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಆಗ್ತಾ ಇರೋದು ಮೇಲೆ ಬುಲೆಟ್ ಬ್ರೇಕ್ ಫೇಲ್. ಹಂಗೂ ಹಿಂಗೂ ಮಾಡ್ಕೊ ಇಲ್ಲಿ ತನಕ ಬಂದಿದ್ದೀವಿ. ತಿರ್ಗಾ ಇಲ್ಲಿಂದ 30 ಕಿಲೋಮೀಟರ್ ಹೋಗ್ಬೇಕಂತೆ. ಸಿಟಿ ಹತ್ರ ಹೋದ್ರೆ ಅಲ್ಲಿ ಸಿಗೋದು ನಮ್ಗೆ ಮೆಕ್ಯಾನಿಕ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಫ್ರೆಂಡ್ಸ್, ಈ ಕೊತ್ತಿಗೆ ಇನ್ನೊಂದು ಕೊತ್ತಿ ಯಾವ್ದು ಸಿಗ್ದ್ರೆ ನೋಡುವ. ಅಲ್ಲಿ ಆನೆ ಹೋಯ್ತಾ ಇದ್ದ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕುಮಾರ ಪರ್ವತಕ್ಕೆ ಯಾರ್ಯಾರು ಬಂದಿದ್ರೆ ಬೇಗ ಕಮೆಂಟ್ ಮಾಡಿ. ಮತ್ತೆ ಯಾರು ಬರ್ಬೇಕಂತ ಅನ್ಸ್ತಾ ಇತ್ತೆ ಈ ವಿಡಿಯೋ ನೋಡಿ ಅವರು ಕಮೆಂಟ್ ಮಾಡಿ. ಸಿನಿಮಾದಲ್ಲಿ ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣ. ಎಲ್ಲ ಜಾಲಿ 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 ಎಲ್ಲ ಅಂದ್ರೆ ನಾವು ಸಿಟಿಯಿಂದ ಬಂದಿದೀವಿ ಅಲ್ವಾ. ಸಿಟಿನಲ್ಲಿರೋ ತಲೆನೋವು ಪೊಲ್ಯೂಷನ್ ಇಂದ ಒಂದ್ ಸ್ವಲ್ಪ ಹೊತ್ತಾದ್ರೂ ಆರಾಮ್ ಸಿಗುತ್ತೆ. ಒಳ್ಳೆ ಫೀಲ್, ಏನಿಲ್ಲ ಅಂದ್ರೂ. ಏನ್ ಸುದಿ ಫೀಲ್ ಚೆನ್ನಾಗೈತೆ. ಎಲ್ಲ ಟ್ರಸ್ಟ್ ಎಲ್ಲ ಚನ್ನಪಟ್ಟಣ ಕುಮಾರ ಪರ್ವತ ಬಂದ್ರೆ ಆರಾಮಾಗಿ ಜಾಲಿ ಜಾಲಿ ಕೂಡ ಇದ್ದೀವಿ.
ಏನು ತಲೆನೂ ಇರಲ್ಲ. ಬಂದು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಕ್ಲೀನಾಗಿ ಗಾಡಿ ಬರುತ್ತೆ ಆರಾಮಾಗಿ. ಫುಲ್ ಬ್ಯೂಟಿಫುಲ್ ನೇಚರ್. ನಮ್ಮ ಕರ್ನಾಟಕದಲ್ಲಿ ಕುಮಾರ ಪರ್ವತ ಹೈಯೆಸ್ಟ್ ಟಫೆಸ್ಟ್ ಟ್ರೆಕ್ಕಿಂಗ್ ಇದು. ನೀವು ಬನ್ನಿ, ಹಾಗೆ ಒಳ್ಳೆ ಟ್ರೆಕ್ ಮಾಡ್ಬೋದು. ನಿಮ್ ಫುಲ್ ಸುಸ್ತಾಗ್ಬಿಟ್ಟಿದ್ಯಾ? ನಡಿ ಮೇಲೆ ಮಾತಾಡುವ. ಇದೆಲ್ಲ ನೋಡಿದ್ರೆ ಒಂದ್ ಯಾವ್ದು ದೊಡ್ಡ ಫಾರೆಸ್ಟೇ ಒಟ್ನಲ್ಲಿ ಸಖತ್ತಾಗೈತೆ. ಇಲ್ಲಿ ಬಿದ್ದಿರೋದ್ ಮಳೆ ನೋಡಿದ್ರೆ ಇಡೀ ಕರ್ನಾಟಕನಲ್ಲಿ ಎಷ್ಟು ಬಿಡುತ್ತೆ ಅದ್ ಒಂದೇ ಮಳೆ ಇಲ್ಲಿ ಬರುತ್ತೆ ಅಂತ. ಈ ಫಾರೆಸ್ಟ್ ಒಳಗಡೆ ಫಾರೆಸ್ಟ್ ಬಿದ್ದಿಡಿದು ರೈನ್ ಕೋಟ್ ಮಿಸ್, ಊಟ ಮಿಸ್, ಎಲ್ಲ ಮಿಸ್. ನೋಡಿ ಹೆಂಗ್ ಇದೀವಿ ಹಂಗೆ ಹೋಯ್ತಾರ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವರ್ಗ ನೋಡ್ಬೇಕಂದ್ರೆ ಕುಮಾರ ಪರ್ವತ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಇನ್ನೇನ್ ಬೇರೆ ಒಳ್ಳೆ ಲೊಕೇಶನ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಯಾವ್ದೈತೆ ಅಂತ ನೀವು ಕಮೆಂಟ್ ಮಾಡಿದ್ರೆ ಅದು ನಮಗೆ ಓಕೆ ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿಂದಾನೇ ವಿಡಿಯೋ ಮಾಡ್ತೀನಿ. ಲೊಕೇಶನ್ ಹಬ್ಬ ಜಿನಿನ್ ಮಾತಾಡೋಕ್ಕಾಗ್ತಾ ಇಲ್ಲ, ಹೊಡ್ಕೊ ಬಂದು. ನೋಡ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ, ಓಡ್ಕೊಂಡು ಓಡಾಡ್ತಾ ಇದ್ದೀವಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇದು ನೋಡಿ ಹೆಂಗೈತೆ ನೇಚರು. ನನ್ ಟ್ರೆಕ್ಕಿಂಗ್ ಫಸ್ಟ್ ಟೈಮ್ ಇದು. ಎಲ್ಲೆಲ್ಲ ಹೋಗಿದ್ದೀನಿ, ಬಟ್ ಟ್ರೆಕ್ಕಿಂಗ್ ಅಂತ ಹೋಗಿರ್ಲಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀವು ಎಷ್ಟು ಸತಿ ಟ್ರೆಕ್ಕಿಂಗ್ ಹೋಗಿದ್ದೀರಾ? ಮತ್ತೆ ಇದು ನೋಡಿ ಯಾರಿಗೆ ಅನಿಸ್ತಾ ಐತೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಕಮೆಂಟ್ ಮಾಡಿ ಬೇಗ. ನಮಗೆಲ್ಲ ಗೊತ್ತಾಗೋಯ್ತು. ಯಾರು ಸಾಂಗ್ ಟೋಟಲ್ ಆಗಿ ಒಂದು ಮಿನಿಮಮ್ ಅಂದ್ರೂ 4 ಕಿಲೋಮೀಟರ್ ಬಂದ್ಬಿಟ್ಟಿದ್ವಿ. ಇನ್ನೂ ಸ್ವಲ್ಪ ಹೋಗ್ಬೇಕು. ಒಬ್ಬ ಲೊಕೇಶನ್ ನೋಡಿ, ಸೀನ್ ಇದು ಮರ ಚೆನ್ನಾಗಿರೋದು. ರಕ್ತ ಚಂದಂದು ಮರ ಕಟ್ ಮಾಡಿ ಹಾಕಿರೋದು. ಪುಷ್ಪ ಅವರು ಎತ್ಕೊಂಡು ಹೋಗಿಲ್ಲ ಅಷ್ಟೇ.